Hi friends, welcome back to my channel. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಇವತ್ತು ಅತ್ತೆ ಮನೆಗೆ ಹೋಗಿ ಮಗುನ ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಬಂತು. ನಮ್ಮ ಮನೆಯವರು ಏನೋ ಒಂದು ಆರ್ಡ್ರ್ ಮಾಡಿದ್ದೀನಿ ತಗೋ ಅಂತಂದರು. ಅದಕ್ಕೆ ಆಯಿತು ಅಂತ ಅಂದ್ಬಿಟ್ಟು ತೆಗೆದು ನೋಡಿದ್ರೆ ಬಿನ್ ಬ್ಯಾಗ್ ಬುಕ್ ಮಾಡಿದರು. ಬಿನ್ ಬ್ಯಾಗ್ ಮನೇಲೇ ಇತ್ತು, ಬಟ್ ಅದು ಸ್ವಲ್ಪ ಹೋಗ್ಬಿಟ್ಟಿತ್ತು. ಇನ್ನೊಬ್ರು ಕುತ್ಕೊಂಡ್ರೆ ಅದು ಓಪನ್ ಆಗೋಗುತ್ತೆ ಅನ್ನೋ ಕಾರಣಕ್ಕೆ ಮೇಲೆ ಎಸ್ತಿದ್ದೆ. ಆದರೆ ಇಲ್ಲಿರೋ ಬಿನ್ಸ್ ಎಲ್ಲ ಮಾತ್ರ ಯೂಸ್ ಆಯಿತು. ಇವಾಗ ಬರೀ ಬ್ಯಾಗ್ ಮಾತ್ರ ಬುಕ್ ಮಾಡಿದರು ನಮ್ಮ ಮನೆಯವರು. ಸೊ ಅದನ್ನ ಎಲ್ಲ ಫಿಲ್ ಮಾಡೋಷ್ಟೊತ್ತಿಗೆ ಮನೆಯೆಲ್ಲ ಫುಲ್ಲು ಗುಡಿಸಿದ್ರೂ ಹೋಗ್ತಾ ಇರಲಿಲ್ಲ, ಎಲ್ಲ ಅಂಟ್ಕೊತಾ ಇತ್ತು. ನಮ್ಮ ಹಿಂದೆ ಮನೆ ಹುಡುಗಿ ಕೂಡ ಬಂದಳು. ಹಾಗೇ ಪಾಪುನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಏನು ಮಾಡ್ತಿದ್ದೀರಾ ಅಕ್ಕ ಅಂತ ಕೇಳ್ತಿದ್ಲು. ಒಳ್ಳೆ ಟೈಮಿಗೆ ಬಂದೆ ಬಾ, ಹೆಂಗೋ ಇದನ್ನು ರೀಫಿಲ್ ಮಾಡೋಕ್ಕೆ ಒಬ್ಳು ಕೈಯಿಂದನೇ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಹೇಳಿ ಅವಳು ಹೆಲ್ಪು ಕೂಡ ತಗೊಂಡೆ. ಇಬ್ಬರು ಇಟ್ಕೊಂಡು ಎಲ್ಲ ಫಿಲ್ ಮಾಡ್ತಾ ಇದ್ದೀವಿ. ಎತ್ವಿಕ್ ಅದರಲ್ಲೂ ಬಂದು ಅದು ಕಳ್ಳೆಪುರಿ ಅಂದ್ಕೊಂಡ್ಬಿಟ್ಟು ಎತ್ಕೊಂಡು ತಿಂತಾ ಇದ್ದಾನೆ. ಆಮೇಲೆ ಬಾಯಿ ಮೇಲೆ ಒಂದು ಕೊಟ್ಟು ಅದು ಕಳ್ಳೆಪುರಿ ಅಲ್ಲ ಅಂತಂತೇಳಿ ಮನೇಲಿ ಲಾಲಿಪಾಪ್ ಇತ್ತು, ಅದನ್ನು ಕೊಟ್ಟೆ. ಅದನ್ನು ತಿನ್ಕೊಂಡು ಓಡಾಡ್ಕೊಂಡಿದ್ದ. ಎತ್ವಿಕ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ರು. ಚಿಲ್ಟಾರಿಗಳು ಏನು ಮಾಡ್ತಿದ್ದಾರೆ ಇವರೆಲ್ಲ ಸೇರ್ಕೊಂಡು ಅಂತ ಎಲ್ಲಾರನ್ನೂ ಕರ್ಕೊಂಡ್ಬಂದ್ಬಿಟ್ಟ. ಫೈನಲಿ ಫಿಲ್ ಮಾಡಿಬಿಟ್ವಿ. ಕುತ್ಕೊಂಡು ನೋಡ್ತಾ ಇದ್ದೆ ಜಾಸ್ತಿ ಹಾಕಿದ್ದೀವ ಇಲ್ಲ ಅಂತಂದರೆ ಕಂಫರ್ಟಬಲ್ ಆಗಿದೆಯಾ ಅಂತ. ಇದು ಎಕ್ಸೆಲ್ ನಾನು ತೊಗೊಂಡಿದ್ದು. ನನ್ನ ಮಗ ಕೂಡ ಕುತ್ಕೊಳ್ಳೋಕ್ಕಾಗಬೇಕು ಅಂತ. ತುಂಬ ಅತಿಯಾಗಿ ದೊಡ್ಡದಾಗ್ಬಿಟ್ರೆ ಮನೆಯಲ್ಲಿ ಅದಕ್ಕೇ ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ. ಈಗ ಅತ್ತೆ ಮನೆ ಹತ್ರ ಬಂದ್ವಿ. ಮಗು ನನಗೆ ತೋರಿಸ್ಕೊಂಡು ಸ್ವಲ್ಪ ತಿದ್ಬಿಟ್ಟು ಹೋಗೋಣ ಅಂತ. ನಮ್ಮ ಮನೆಯವ್ರ ಅಕ್ಕನ ಮಗಳು ಆಟ ಆಡಿಸ್ತಾ ಇದ್ಲು ಪಾಪುನ. ಸಿಂಚು ಗಾಯಿ ಮಾಡು, ಬಾಬಾ ಕೈಯಲ್ಲಿ ಕರಿ, ಸಿಂಚುನ್ ಕರಿ ಬಾಬಾ. ನಮ್ಮ ಗುಂಡ ಅಂತೂ ತುಂಬ ದಿನ ಆದಮೇಲೆ ಹೋಗಿದ್ದಕ್ಕೆ ಮಗುನ ನೋಡಿ ಎಗರಾಡ್ತಿದ್ದ ಪ್ರೀತಿಯಿಂದ. ಅವನೇನು ಕಚ್ಚಲ್ಲ. ನಮ್ಮ ಗುಂಡಂಗೆ ನನ್ನ ಮಗ ಅಂದರೆ ತುಂಬ ಪ್ರೀತಿ. ಹೋದಾಗೆಲ್ಲ ಬಿಸ್ಕೆಟು ಏನಾದರೂ ತಗೊಂಡೋಗಿ ಅವನಿಗೆ ತಿನ್ನಿಸ್ತಾ ಇರ್ತಾನೆ. ಹಾಗಾಗಿ ಸ್ವಲ್ಪ ಫ್ರೀಡಮ್ಮಾಗಿ ಆಟ ಆಡ್ತಾ ಇದ್ದಾನೆ. ಗೇಟ್ ಲಾಕ್ ಮಾಡಿದ್ವಿ ಅಂತ ನಮ್ಮ ಎತ್ವಿಕ್ಕು ಹತ್ತುತ್ತಿದ್ದಾನೆ ಗೇಟ್ ತೆಗಿಯೋಕ್ಕೆ. ಆದರೆ ಅದು ತೆಗಿಯೋಕ್ಕಾಗಲ್ಲ, ಫುಲ್ ಟೈಟ್ ಇದೆ. ಕರಿ ಅದಕ್ಕೆ ಬಾಬಾ ಅನ್ನು, ಹೋಗಿ ಹತ್ರಕ್ಕೆ ಹೋಗಿ ಕರಿ. ಏಯ್ ಥ್ಯಾಂಕ್ಸ್ ಕೊಡು. ನಮ್ಮತ್ತೆ ಹಾಗೆ ಅಡುಗೆ ಮಾಡಿದ್ರು, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ಅಲ್ಲೇ ಇದ್ವಿ. ಒಂದೇ ಸತಿ ಊಟ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.